ಪರಿಸ್ಥಿತಿ ಸಚಿವರು ಇವತ್ತು ಬರುವ ಮುಂದಿನ ತಿಂಗಳು ಏನು ಸುಮಾರು 1800 ಮನೆಗಳನ್ನು ನಾವೇನು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿ. ಇಡೀ ರಾಜ್ಯದ ಮುಖ್ಯಮಂತ್ರಿಗಳು 27ನೇ ತಾರೀಕು ನಾವು 42,345 ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿ ಈ 27ನೇ ತಾರೀಕಿಗೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಾವು ಅಧ್ಯಕ್ಷರು ಪ್ರಸಾದ್ ಅವರು ಮಾತಾಡಿ, ಇಲ್ಲ ನಾವು ಈ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅದಕ್ಕೆ AICC ಅಧ್ಯಕ್ಷರನ್ನ ತಂದ್ರೆ ಬಹಳ ತುಂಬಾ ಒಳ್ಳೇದಿರ್ತದಂತ ಬಹಳ ಜನ ಸಲಹೆಯನ್ನು ಕೊಟ್ಟು, ಆ ಹಿನ್ನೆಲೆಯಲ್ಲಿ 17ನೇ ತಾರೀಕು ನಾನು ಪ್ರಸಾದ್ ಸೇರ್ಕೊಂಡು ಪ್ರಸಾದ್ ಅವರು ದಿಲ್ಲಿಗೆ ಖರ್ಗೆ ಸಾಹೇಬ್ ಟೈಮ್ ಕೊಟ್ಟಿದ್ದಾರೆ. 17ನೇ ತಾರೀಕು ಅವ್ರು ಟೈಮ್ ತಗೊಂಡು ಮೋಸ್ಟ್ ಪ್ರಾಬಬ್ಲಿ 27ನೇ ತಾರೀಕು ಆದಾಗ ಕಾಣಲ್ಲ. 27ನೇ ತಾರೀಕು ಅಂದ್ರೆ ಒಂದು 15 ದಿನ 12 ದಿನ ಬಾಕಿ ಇರೋದು. ಇದಕ್ಕೆ 17ನೇ ತಾರೀಕು ನಾವು ಹೋಗ್ತಾ ಇದೀವಿ. ಒಂದು 5-6 ದಿನ ಆಚೆ ಈಚೆ ಮಾಡಿ ಮೊನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಟೈಮ್ ತಗೊಂಡು ನಾವು ಆ ಕಾರ್ಯಕ್ರಮನ ನಿಗದಿ ಮಾಡ್ತೀವಿ. ಮೋಸ್ಟ್ ಪ್ರಾಬಬ್ಲಿ ಒಂದು 4-5 ದಿನ ಅಲ್ಲಿ ಈಗ ಏನು 27ನೇ ತಾರೀಕು ಮಾಡ್ಬೇಕಂತ ಇದ್ವಿ, ಒಂದು 5-6 ದಿನ ಮುಂದೆ ಹೋಗ್ಬೋದು ಅಷ್ಟೇ. ಈ ಬಾರಿ ನಾವು 42,745 ಮನೆ ಕೊಡ್ತಾ ಇದ್ವಿ. ಹೋದ್ ಸತಿ ನಾವು 36,789 ಮನೆ ಹೋದ್ ಫೆಬ್ರವರಿಯಲ್ಲಿ ನಾವು ಕೊಟ್ಟಿದ್ವಿ. ಟೋಟಲ್ ಒಟ್ಟಾಗಿ ಸ್ಲಮ್ ಬೋರ್ಡ್ ಅಲ್ಲಿ ಟೋಟಲ್ ಒಟ್ಟಾಗಿ ಮನೆಗಳು 1,80,253 ಮನೆಗಳು ಟೋಟಲ್ ಒಟ್ಟಾಗಿ. ಅದು ಯಾವಾಗ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು. ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷ ಅಂದ್ರೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಅದರಲ್ಲಿ 7.5 ಲಕ್ಷ ಕಾಸ್ಟ್ ಆಗತ್. ಕಾರಣ ಅಂದ್ರೆ ಇದಕ್ಕೆ GST ಅಂತ ಹಾಕ್ತಾರೆ, 18% GST ಹಾಕಿ ಮುಂದೆಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1 ಲಕ್ಷ 1.5 ಲಕ್ಷ ಕೊಡ್ತಾರೆ. 18% GST ಹಾಕಿ ಹಿಂದೆಯಿಂದ 1,38,000 ವಾಪಸ್ ತಗೊಂತಾರೆ. ಆ ಕಾರಣಕ್ಕೆ ಕಾಸ್ಟ್ ಬಂದು 7.5 ಲಕ್ಷ ಆಗ್ತದೆ. ರಾಷ್ಟ್ರ ಆಗಿಲ್ಲ. ಮನೆ ಮುಖ್ಯಮಂತ್ರಿಗಳು ಗುರುವಾರ ಈ ಕ್ಯಾಬಿನೆಟ್ ಅಲ್ಲಿ ಅದು ಡಿಸ್ಕಷನ್ ಅಂತ ಇಟ್ಟಿದ್ದಾರೆ. ಡಿಸ್ಕಷನ್ ಆದ್ಮೇಲೆ ನಾವು ಇನ್ನ ನೋಡಿಲ್ಲ, ಅದು ರಿಪೋರ್ಟ್ ನಮ್ಮ ಕೈಲಿ ಇನ್ನ ಸಲ್ಲಿಸಲೇ ಕೊಟ್ಟಿಲ್ಲ. ಆ ರಿಪೋರ್ಟ್ ಮಾನ್ಯ ಮುಖ್ಯಮಂತ್ರಿಗಳು ರಿಪೋರ್ಟ್ ಕೊಡೋಕೆ ಹೇಳಿದ್ದಾರೆ. ಮಾಹಿತಿ 71% ರಿಪೋರ್ಟ್ ಬಂದಿದೆ, ನೋಡ್ಬೇಕು ತಾನೆ. ಈಗ ರಿಪೋರ್ಟ್ ಬಂದಿದೆ, ನಾಗರಾಜ್ ವರದಿ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ವರದಿದಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತಂದು ಕ್ಯಾಬಿನೆಟ್ ಅಲ್ಲಿ ಸಚಿವರಿಗೆ ಅಧ್ಯಯನ ಮಾಡ್ಲಿಕ್ಕೆ ಕೊಟ್ಟಿದಾರಂತ ಬಿಫೋರ್. ಯಾರು CM ಓದ್ಕೊಂಡ್ ಬರ್ರಿ ಅಂತ ಹೇಳಿದಾರಂತ. ಇಲ್ಲ ಅದೇ ಎಲ್ಲರಿಗೂ ಕಾಪಿ ಸರ್ಟಿಫೈಡ್ ಮಾಡಕ್ ಹೇಳಿದ್ದಾರೆ. ಎಲ್ಲ ಮನೆ ಸಂಬಂಧಪಟ್ಟ ಮಂತ್ರಿಗೆ ಹೇಳಿದ್ದಾರೆ. ಎಲ್ಲರಿಗೂ ಸಾಧಕ ಬಾಧಕ ಏನಿದೆ ಎಲ್ಲ ತಾವು ಸ್ಟಡಿ ಮಾಡ್ಕೊಂಡು ಬರ್ಬೇಕು. ಇದ್ರ ಬಗ್ಗೆನೆ 1-2 ತಾಸಾಗಿ 3 ತಾಸಾಗಿ ಚರ್ಚೆ ಆಗ್ತದಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಗುರುವಾರ ನೋಡುವ ಏನ್ ಚರ್ಚೆ ಆದ್ಮೇಲೆ ತಮಗೆ ಸತ್ಯ ಗೊತ್ತಾಗುತ್ತೆ. ಬಂದ ಮಾಹಿತಿ ಆಧರಿಸಿ ಹೇಳೋದಾದ್ರೆ ಏನ್ ಹೇಳ್ತೀನಿ. ಈಗ ನಮ್ಗೆ ಏನಿದೆ ಸತ್ಯ ಏನಂತ ಗೊತ್ತಿಲ್ಲ. ಡೀಟೇಲ್ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ರಿಪೋರ್ಟ್ ನೋಡಿದ್ಮೇಲೆ ತಾನೆ ಅಧ್ಯಯನ ಮಾಡಿಬಿಟ್ರೆ ಆಲ್ರೆಡಿ. ಈಗ ಅವ್ರು ಮಾಡಿರೋದು ನಾವು ಮಾಡಿಲ್ಲ, ಕಮಿಷನ್ ಅವ್ರು ಮಾಡಿರೋದು. ಆ ರಿಪೋರ್ಟ್ ನೋಡಿದ್ಮೇಲೆ ಹೇಳ್ತಾರೆ ಬೇರೆ. ಆಮೇಲೆ ಟೋಟಲ್ ಒಟ್ಟಾಗಿ ಅದೇನದ್ ಮಾಡ್ಬಿಟ್ಟೆ ಈ ಭಾಗದಲ್ಲಿ ಟೋಟಲ್ ಈಗ ಏನ್ 42,353 ಮನೆ ಕೊಡ್ತಾ ಇದೀವಿ. ಕಾರ್ಯಕ್ರಮ ಏನ್ ಮಾಡ್ಬೇಕಂತ ಏನ್ ತೀರ್ಮಾನ ಮಾಡಿದ್ವಿ ಅಂದ್ರೆ, ನಾನು ಪ್ರಸಾದ್ ಅವರು ಬಂದು ನೋಡ್ಕೊಂಡು ಹೋದೆ. ಆಮೇಲೆ ಚೇರ್ಮನ್ ಅವರು, ಸರ್ ನಾನು ಚೇರ್ಮನ್ ಆಗಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ಮನೆಗಳು ಕಟ್ಟವ್ರೆ, ನನ್ನ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ಕೊಡುವ ಅಂತ ಹೇಳ್ಬಿಟ್ಟು ಟೋಟಲ್ ಇದು 1,300 ಮನೆಗಳು ಇರೋದು. ಈ ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ 1,800 ಮನೆ ಇಲ್ಲಿ ಕೊಡ್ತಾ ಇದ್ವಿ. 1,008 ಮನೆ ಈಗ 1,300 ಮನೆ ಸ್ಯಾಂಕ್ಷನ್ ಆಗಿ ಟೋಟಲ್ ಇರೋದು 1,300 ಮನೆಯಲ್ಲಿ 1,008 ಮನೆ ಈಗ ಕೊಡ್ತಾ ಇದ್ವಿ ಸರ್. ಈಗ ಇನಾಗ್ರೇಷನ್ ಆಗ್ತಿರೋದು ರಾಜ್ಯಾದ್ಯಂತ ಎಲ್ಲಾ ಕಡೆ. ಈಗ ಏನಾಗಿದೆ, ಲಾಸ್ಟ್ ಟೈಮ್ ಮಾಡಿದ್ವಿ ನಾವು 36,789 ಮನೆ ಕೊಟ್ಟಿದ್ದು. ನಾವು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕೊಟ್ವಿ. ಅಲ್ಲಿಂದ ಇಡೀ ರಾಜ್ಯದಲ್ಲಿ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಸಂಬಂಧಪಟ್ಟ MLA ಅಲ್ಲೇ ಇರಬೇಕು, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲೇ ಇರಬೇಕು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮನೆ ಮುಖ್ಯಮಂತ್ರಿನ ಎಲ್ಲರಿಗೂ ಕೊಟ್ಟು ಅದೇ ತರ ಸಿಸ್ಟಮ್ ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ಡಿಸ್ಟಿಕ್ ನಾವು ಡೇಟ್ ನಿಗದಿ ಆದ ತಕ್ಷಣ ಎಲ್ಲಾ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳ್ತೀನಿ. ಆ ಲೋಕಲ್ ತಾಲೂಕ್ MLA ಅವರೇ ಇದ್ದು ಅವ್ರ ಮುಖಾಂತರನೇ ಮನೆ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇಲ್ಲಿಂದಾನೆ 47,300
50 ಮಂದಿ ಕೊಡ್ತಾರೆ. ಈಗ ಒಂದ್ ಕಡೆ